ಹಾಯ್ ಎಲ್ರಿಗೂ, ಇದು ಸಂಡೇ ವ್ಲಾಗು. ಸಂಡೇ ಬೆಳಗ್ಗೆನೆ ಕರಾಟೆ ಕ್ಲಾಸ್ ಇದೆ. ಸಾಟರ್ಡೆ ಸಂಡೇ ಯಾವಾಗ್ಲೂ ಇರುತ್ತೆ. ಸಂಡೇ ಬೆಳಗ್ಗೆ ಹೊತ್ತಿರುತ್ತೆ. ಬೇಗ ರೆಡಿಯಾಗಿ ನಿಂತಿದ್ದಾನೆ. ಅವನ ಕರಾಟೆ ಕ್ಲಾಸ್ ಹತ್ರ ಬಿಟ್ಟು ಹಾಲು ಮತ್ತೆ ಚಿಕನ್ ತಂದ್ರು ನಮ್ಮನೆಯವರು. ಫಸ್ಟ್ ಕಾಫಿ ಕುಡಿಯೋಣ ಅಂತ ಮಾಡ್ತಾ ಇದ್ವಿ. ಕಾಫಿ ಕುಡಿದ್ಮೇಲೆ ಬೇರೆ ಕೆಲಸ ಮಾಡಿದ್ರೆ ಆಯ್ತು ಅಂತ. ಸ್ವಲ್ಪ ಬಿರಿಯಾನಿ ಮಾಡಿ ಸ್ವಲ್ಪ ಫ್ರೈ ಮಾಡೋಣ ಅಂತ ಎತ್ತಿಕ್ತಾ ಇದ್ದೆ. ಹಾಲು ಕಾಯೋ ಅಷ್ಟರಲ್ಲಿ ಪುದೀನ ಕೊತ್ತಂಬರಿ ಎಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಸೋಸ್ತಾ ಇದ್ದೆ. ಈಗ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಫ್ರೈ ಮಾಡೋಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದೆರಡು ಉದ್ದುಗೆ ಹೆಚ್ಚಿರುವಂತಹ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿದ್ದೀನಿ, ಮತ್ತು ಶುಂಠಿನೂ ಅಷ್ಟೇ ಸಣ್ಣಗೆ ಹೆಚ್ಚಿರೋದು ಎರಡೂ, ಬೆಳ್ಳುಳ್ಳಿ ಮತ್ತು ಶುಂಠಿನೂ. ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ಈಗ ಒಂದು ಟೊಮೊಟೊ ಹಾಕಿ ನೀಟಾಗಿ ಟೊಮೊಟೊ ಬೇಯೋಷ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಬೇಯಿಸ್ತಾ ಇದ್ದೀನಿ. ಟೊಮೊಟೊ ನೀಟಾಗಿ ಬೆಂದಮೇಲೆ ಅದಕ್ಕೆ ತೊಳೆದಿರೋಂಥ ಚಿಕನ್ನು ಮತ್ತು ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚಿಕನ್ ಫ್ರೈನ ಬೇಯೋಕ್ಕೆ ಎತ್ತಿಕ್ಕಿದ್ದೀನಿ. ನೀಟಾಗಿ ಅದು ಬೇಯೋಷ್ಟರಲ್ಲಿ ಈಗ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡೋದನ್ನ ತೋರಿಸಿದ್ದೀನಿ ಈಗಾಗಲೇ. ಚಿಕನ್ದು ಮಟನ್ದು ಎರಡನ್ನು ಮಾಮೂಲಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹೋಲ್ ಸ್ಪೈಸಸ್ ಎಲ್ಲ ಹಾಕಿ, ಒಂದೆರಡು ಉದ್ದುಗೆ ಹೆಚ್ಚಿರೋಂತಹ ಈರುಳ್ಳಿ ಎಲ್ಲನೂ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ನೀಟಾಗಿ ಬೆಂದಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಟೊಮೊಟೊ ಉದ್ದುಗೆ ಹೆಚ್ಚಿರೋಂಥದ್ದು ಎಲ್ಲನೂ ಹಾಕಿ ಅದನ್ನು ಅಷ್ಟು ನೀಟಾಗಿ ಟೊಮೊಟೊ ಬೇಯೋಷ್ಟು ಒಂಚೂರು ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೀಟಾಗಿ. ಅದು ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ತೊಳೆದಿರೋಂತಹ ಚಿಕನ್ ಎತ್ತಿಟ್ಟಿರೋಂಥದ್ದು ಹಾಕಿ, ಆಮೇಲೆ ಮಸಾಲೆ ಏನು ರುಬ್ಬಿರ್ತೀವಿ ಮಾಮೂಲಿ ಅದನ್ನು ಅಷ್ಟೇ ನೀಟಾಗಿ ಹಾಕಿ ಫ್ರೈ ಮಾಡಬೇಕು. ನೀಟಾಗಿ ಅದೇ ನೀರೆಲ್ಲ ಸುಂಡೋವರೆಗೂ ಅದರಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದೆರಡು ವಿಷಿಲಾದರೂ ತೊಗೋತೀನಿ ನಾನು ಫಸ್ಟು ಚಿಕನ್ನ, ಮಸಾಲೆಯಲ್ಲಿ ನೀಟಾಗಿ ಚಿಕನ್ನು ನೀಟಾಗಿ ಹಿಡ್ಕೊಳ್ಳುತ್ತೆ ಅಂತ. ಈಗ ಚಿಕನೆಲ್ಲ ತರಬೇಕಾದ್ರೆ ತಂದಿರೋ ಕೊತ್ತಂಬರಿ ಪುದೀನ ಎಲ್ಲ ವಿಷಿಲೆಲ್ಲ ಹೋಗೋ ಅಷ್ಟರಲ್ಲೆಲ್ಲ ಸೋಸಿಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಸಪ್ರೇಟಾಗಿ ಸೋಸಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕ್ತಾಯಿದ್ದೆ ಫ್ರಿಜ್ ಒಳಗಡೆ.
ಈಗ ಈ ಕಡೆ ಚಿಕನ್ ಫ್ರೈಗೆ ಮಸಾಲೆ ಹಾಕಿರಲಿಲ್ಲ ನಾನು. ಇಲ್ಲಿ ಮಸಾಲೆ ನಾನು ಇಟ್ಕೊಂಡಿದ್ದೆ ಸ್ವಲ್ಪ ಬಾಕ್ಸಲ್ಲಿ, ಅದನ್ನೇ ಹಾಕ್ತೀನಿ. ಅದನ್ನೇ ಹಾಕಿ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಕ್ಕೆ ಇಕ್ತೀನಿ. ಆ ಕಡೆ ಅದ್ರ ಪಾಡಿಗೆ ಅದು ಬೇಯುತ್ತೆ. ಈ ಕಡೆ ವಿಶಿಲ್ ಹೋಗಿತ್ತು ಬಿರಿಯಾನಿಗೆ. ರೈಸ್ ಹಾಕಿ ನೀರು ಹಾಕ್ಬಿಟ್ಟು ಸಾಲ್ಟು ಲೆಮನ್ ಹಾಕಿ ನೀಟಾಗಿ ಅದಕ್ಕೆ ಒಂದು 2-3 ವಿಶಿಲ್ ಬರೋ ಅಷ್ಟು ತಗೊಂಡು ಎತ್ತಿಕ್ಕಿದ್ರೆ ಮುಗಿಯುತ್ತೆ ಬಿರಿಯಾನಿ. ಅಷ್ಟರಲ್ಲಿ ಇದೆಲ್ಲ ಕೊತ್ತಂಬರಿ ಪುದೀನ ಏನಿದೆ ಎಲ್ಲನೂ ಸೋಸ್ತಾ ಇದ್ದೆ. ಈಗ ಕೊತ್ತಂಬರಿ ಪುದೀನ ಸೋಸಿದಾಯ್ತು. ಒಂದು ಬಾಟ್ಲಿಗೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಪುದೀನ ಕಡ್ಡಿಗಳೆಲ್ಲ ಏನು ಬರುತ್ತೆ ಅದನ್ನೆಲ್ಲ ಹಾಕಿಕ್ತೀನಿ. ಒಂದು ವಾರ ಬಿಟ್ಟು ನೋಡಿದ್ರೆ ಸ್ವಲ್ಪ ಚಿಗುರಿರುತ್ತೆ. ಅದನ್ನ ಎತ್ತಿ ಒಂದೊಂದ್ಸತಿ ಪಾಟ್ಗೆ ಹಾಕ್ತೀನಿ. ಒಂದೊಂದ್ಸತಿ ಚೆನ್ನಾಗಿ ಬರುತ್ತೆ, ಒಂದೊಂದ್ಸತಿ ಕರ್ಗೋಗಿರುತ್ತೆ. ಈಗ ಈ ಕಡೆ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ರೆಡಿ ಆಯ್ತು. ಇಬ್ರಿಗೂ ಹಾಕೊಟ್ಟೆ, ನಮ್ಮ ಮನೆಯವ್ರಿಗೂ ಮತ್ತೆ ಅಚ್ಚುಗೂ. ತಿಂದಿದೆ, ಅವರು ಡ್ಯೂಟಿಗೆ ಹೋದ್ರು ನಮ್ಮ ಮನೆಯವರು. ಅದಾದ್ಮೇಲೆ ಈ ಕಡೆ ಅಚ್ಚುನ ಸ್ವಲ್ಪ ಓದಿಸ್ತಾ ಇದ್ದೆ. ಮಧ್ಯಾಹ್ನಕ್ಕೆ ಏನು ಮಾಡಂಗೆ ಇರಲಿಲ್ಲ, ಯಾಕಂದ್ರೆ ಒಂದ್ ಸ್ವಲ್ಪ ರೈಸು ಅದೇ ಇತ್ತು. ನಮ್ಮ ಮನೆಯವರು ಅದನ್ನೇ ತಿಂದ್ರು. ಮಧ್ಯಾಹ್ನ ಬಂದಿದ್ರು ಊಟಕ್ಕೆ. ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಹೋದ್ರು. ಈಗ ಚಪಾತಿನೂ ಕಲ್ಸಿಕ್ಕಿದೆ, ಅದು ನೈಟ್ಗೆ ಆಗುತ್ತೆ ಬಿಡಮ್ಮ ಅಂದ್ರು. ಅದಕ್ಕೆ ಸುಮ್ಮನಾದೆ. ನೈಟ್ಗೆ 2 ಚಪಾತಿ ಹಾಕೊಂಡ್ವಿ. ಚಿಕನ್ ತಿಂದ್ರೆ ಏನೋ ಡೈಜೆಸ್ಟ್ ಆಗಲ್ಲ, ಸೊ ಅದಕ್ಕೇನೆ ಚಪಾತಿಗೆ ಚಿಕನ್ ಫ್ರೈ ಇತ್ತು, ಅದನ್ನೇ ತಿಂದ್ವಿ. ಅದನ್ನ ತಿನ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಇದು ಡೇ ಎಂಡ್ ಮಾಡಿದ್ವಿ ಇವತ್ತಿಂದು. ಕಾರ್ತಿಕ್ ಗೆದ್ದಿದ್ದು ತುಂಬಾನೇ ಖುಷಿ ಆಯ್ತು. ಇವತ್ತಿನ ವಿಡಿಯೋನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.